ವೆಲ್ಕಮ್ ಟು ಜಯಂತೀಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ನಾನಿವತ್ತು ಹೊಸಕೋಟೆ ಕಂಬಳೀಪುರ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ಶಕ್ತಿಯುತವಾದ ದೇವರು ಅಂತ ಹೇಳ್ತಾರೆ. ಇದೆಲ್ಲ ಪಾರ್ಕಿಂಗ್ ಏರಿಯಾ, ತುಂಬಾ ದೊಡ್ಡದಾಗಿದೆ ಜಾಗ ಇದು. ಇಲ್ಲಿ ಶುಕ್ರವಾರ, ಮಂಗಳವಾರ, ಭಾನುವಾರ ತುಂಬಾ ಜನ ಇರ್ತಾರೆ ಮತ್ತು ಅಮಾವಾಸ್ಯೆ ಅಂತ ಟೈಮ್ಗಳಂತೂ ಹೋಗೋಕ್ಕೆ ಆಗಲ್ಲ, ಅಷ್ಟೊಂದು ಜನ ಇರ್ತಾರೆ. ನಾವು ಸಂಡೇ ಹೋಗಿದ್ವಿ, ಇಷ್ಟೊಂದು ಜನ ಇದ್ದರು, ತುಂಬಾ ಜನ ಇದ್ದರು. ಇಲ್ಲಿ ನಿಂಬೆಹಣ್ಣು ದೀಪ, ಬೆಲ್ಲದ ಅಚ್ಚು ದೀಪ, ಬೂದು ಕುಂಬಳಕಾಯಿಂದ ದೀಪ, ಎಲ್ಲ ರೀತಿ ದೀಪಗಳನ್ನೂ ದೇವರಿಗೆ ಹಚ್ಚುತ್ತಾರಂತೆ. ದೇವಸ್ಥಾನ ತುಂಬ ಚಿಕ್ಕದಾಗೇ ಇದೆ, ಆದರೆ ಜಾಗ ಅಂತೂ ತುಂಬ ದೊಡ್ಡದಾಗಿದೆ. ಅಂಗಡಿಗಳು ಎಲ್ಲನೂ ಇದೆ. ಇಲ್ಲಿ ದೇವಸ್ಥಾನದ ಊಟನೂ ಸಿಗುತ್ತೆ. ಇಲ್ಲಿ ಮತ್ತೆ ಕಾಯಿ ಕಟ್ತಾರಂತೆ. ಒಂದು ಆಲದ ಮರ ಇದೆ ದೊಡ್ಡದು. ಅದಕ್ಕೆ ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗಬೇಕು ಅಂದರೆ ಆ ತೆಂಗಿನಕಾಯಿ ಇಸ್ಕೊಂಡು ಹರಕೆ ಮಾಡಿಕೊಂಡು ಅಲ್ಲಿ ಇಷ್ಟು ವಾರ ಅಂತ ಹೇಳ್ತಾರಂತೆ. ಅಷ್ಟು ವಾರ ಬಂದು ನಾವು ಕಟ್ಬಿಟ್ಟು ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಬಸ್ಸುಗಳಂತೂ ಇದೆ, ಹೊಸಕೋಟೆಯಿಂದ ತುಂಬಾ ಬಸ್ ಬರುತ್ತೆ. ಅಂಗಡಿಗಳು ಇದು ಕಂಬಳೀಪುರ ಕಾಟೇರಮ್ಮ ಅಂತ ಹೆಸರು ಆ ಊರಿಗೆ. ನೋಡಿ, ದೀಪಗಳನ್ನ ಈ ರೀತಿ ರೆಡಿ ಮಾಡಿರ್ತಾರೆ ಅವರು. ನಾವು ತಗೊಂಡು ಹಚ್ಬೋದು. ನಾವು ಹೋದಾಗಂತೂ ತುಂಬಾ ಬಿಸಿಲಿತ್ತು, ಅಷ್ಟೇ ರಶ್ಶು ಇತ್ತು. ನಾವು ಮಧ್ಯಾಹ್ನ ಮಹಾಮಂಗಳಾರತಿ ಟೈಮ್ಗೆ ಹೋಗಿದ್ದರಿಂದ ಇವತ್ತು ಒಂದು ಸ್ವಲ್ಪ ಹೊತ್ತು ಕ್ಯೂವಲ್ಲಿಂದ ಬಿಟ್ಟಿಲ್ಲ. ಅಲ್ಲಿ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಬಿಟ್ಟರು ಎಲ್ಲರೂ. ಆಮೇಲೆ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ನೋಡಿ, ಕಾಯಿ ಕಟ್ಟೋದು ರೀತಿ ಇರುತ್ತೆ. ಇದು ದರ್ಶನಕ್ಕೆ ಹೋಗೋ ದಾರಿ. ಇದು ಫ್ರೀ ದರ್ಶನ. ಒಬ್ಬರಿಗೆ 100 ರೂಪಾಯಿ ತೊಗೊಳ್ತಾರಂತೆ, ಅದು ಬೇಗನೆ ದರ್ಶನ ಆಗುತ್ತಂತೆ. ನಾವು ಫ್ರೀ ದರ್ಶನದಲ್ಲೇ ಕ್ಯೂಗೆ ಹೋಗಿದ್ವಿ. ಶುಕ್ರವಾರ, ಮಂಗಳವಾರ, ಭಾನುವಾರ ಬಿಟ್ಟು ಬೇರೆ ದಿನಗಳಲ್ಲಿ ಹೋದರೆ ತುಂಬಾ ಫ್ರೀಯಾಗಿರುತ್ತಂತೆ. ಈ 3 ದಿನಗಳು ಮಾತ್ರ ತುಂಬಾ ರಶ್ ಇರ್ತಾರೆ. ಇಲ್ಲಿ ಮತ್ತು ದೇವಸ್ಥಾನದ ಪಕ್ಕನೇ ಇಲ್ಲಿ ದೃಷ್ಟಿ ತೆಗಿತಾರೆ. ಇದು ದೇವಸ್ಥಾನದ ಒಳಗಡೆ ಹಿಂಭಾಗ, ಗರ್ಭಗುಡಿ ಹಿಂಭಾಗ. ಇಲ್ಲಿ ಮನಸ್ಸಲ್ಲಿ ನಾವೇನಾದರೂ ಅಂದ್ಕೊಂಡು ಕಾಯಿನ ಅಂಟಿಸಿದ್ರೆ ಆ ಕಾಯಿನ ಅಂಟ್ಕೊಂಡು ನಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಮಕ್ಕಳು ಆಗ್ತಾ ಇರೋರು ಹಿಂದಕ್ಕೆ ಈ ರೀತಿ ತೊಕ್ಲಿ ತೊಗೊಂಡು ಪೂಜೆ ಮಾಡಿ ಕಟ್ಟೋದ್ರಿಂದ ಮಕ್ಕಳು ಆಗುತ್ತಂತೆ. ಈ ಕಡೆ ಎಲ್ಲ ಅಂಗಡಿಗಳು, ಪ್ರಸಾದ ಇಟ್ಕೊಂಡಿರೋದು, ಫೋಟೋಗಳು, ಅಂಗಡಿಗಳು ಎಲ್ಲ ಆಗಿರುತ್ತೆ. ನಮಗೇನಾದರೂ ಬೇಕು ಅನಿಸಿದ್ರೆ ಪರ್ಚೇಸ್ ಮಾಡ್ಬೋದು. ಇಲ್ಲಿ ದೃಷ್ಟಿ ತೆಗಿತಾರೆ ಮತ್ತು ತಡೆ ಅಂತ ಹೊಡಿತಾರೆ. ಹುಷಾರಿಲ್ಲ ಅಂಥವ್ರಿಗೆಲ್ಲನೂ ಇಲ್ಲಿ ತಡೆ ಹೊಡಿತಾರಂತೆ ತೆಂಗಿನಕಾಯಿಂದ. ಬೇಗನೆ ಗುಣ ಆಗುತ್ತಂತೆ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಂಬಿಕೆಯಿಂದ ಮಾಡೋ ಪ್ರಾರ್ಥನೆ ಫಲ ಸಿಗುತ್ತೆ. ನೋಡಿ, ಈ ರೀತಿ ತುಂಬ ಉದ್ದಕ್ಕೂ ಕಟ್ಟಿರ್ತಾರೆ. ನಾವು ತೆಂಗಿನಕಾಯಿ ಅಡಿಕೆ ಮಾಡ್ಕೊಂಡು ತಗೊಂಡಿರ್ತೀವಲ್ಲ, ಅದನ್ನು ಇಲ್ಲಿ ಹೋಗಿ ಕಟ್ಟಬೇಕು. ಇಷ್ಟು ಈ ರೀತಿ ಮರದ ಪೂರ್ತಿನೂ ಕಟ್ಟಿರ್ತಾರೆ. ಅಲ್ಲಿಂದ ಬರೋದು ಎಷ್ಟು 3 ಗಂಟೆನಾ ಗೊತ್ತಿಲ್ಲ. ರೆಡ್ ಕಲರ್ ಬ್ಯಾಗಲ್ಲಿ ಹಾಕಿ ಕಟ್ಟಿರ್ತಾರೆ. ಇದನ್ನು ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಪೂರ್ತಿ ಮರದ ಪೂರ್ತಿ ಕೆಂಪು. ನಿಮಗೆಲ್ಲ ಈ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ಜಯಂತೀಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.